ಫೇಮಸ್ ಹೊಸಕೋಟೆ ದಮ್ ಬಿರಿಯಾನಿ ಹೋಟೆಲ್ಗಳಿಗೂ ತಟ್ಟಿದ ಸಿಲಿಂಡರ್ ಸಮಸ್ಯೆ. ಸಿಲಿಂಡರ್ ಬಿಟ್ಟು ಸೌದೆ ಮೊರೆ ಹೋದ 10 ಹೋಟೆಲ್ಗಳು. ಮೊದಲಿಗೆ ಸ್ವಲ್ಪ ಕಷ್ಟವಾಗುತ್ತೆ, ಅದನ್ನೇ ಅಡ್ಜಸ್ಟ್ ಮಾಡ್ಕೋತೀವಿ ಅಂದ ಬಿರಿಯಾನಿ ಸೆಂಟರ್ ಮಾಲೀಕರು. ದಿನ ಬೆಳಗಾದ್ರೆ ಕ್ಯೂನಲ್ಲಿ ನಿಂತು ಬಿರಿಯಾನಿ ತಿಂತಿದ್ದ ಪ್ರಿಯರಿಗೆ ಬೇಸರ ಉಂಟಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪಟ್ಟಣದಲ್ಲೂ ಕೂಡ ತಲೆದೋರಿದ ಸಿಲಿಂಡರ್ ಎಫೆಕ್ಟ್. ವಿಚಾರ ಗೊತ್ತಿದ್ರೆ ಮೊದಲೇ ಒಲೆಗೆ ಪ್ರತ್ಯೇಕ ಜಾಗ ಮಾಡ್ತಾ ಇದ್ವಿ, ಈಗ ಒಲೆ ಉರ್ಸೋಕು ಕೂಡ ಜಾಗ ಇಲ್ಲ. ಬಿಲ್ಡಿಂಗ್ ಓನರ್ಗಳು ಬಿಲ್ಡಿಂಗ್ಗೆ ಹೊಗೆ ಹೋದ್ರೆ ಬೈತಾರೆ, ನಾವು ಏನ್ ಮಾಡ್ಬೇಕು? ಹೀಗೆ ಮುಂದುವರೆದ್ರೆ ಅಂಗಡಿ ಮುಚ್ಚಬೇಕಾಗತ್ತೆ ಎಂದಿದ್ದಾರೆ ಹೋಟೆಲ್ ಮಾಲೀಕರು. 100% ಸೌದೆ ಒಳಗೆ ಮೊರೆ ಹೋಗಬೇಕು. ಬಟ್ ಸೌದೆ ಒಳಗೆ ಮೊರೆ ಹೋದಾಗ ಅಲ್ಲಿ ಗ್ಯಾಸಲ್ಲಿ ನಾವು ಇಷ್ಟು ದಿನಕ್ಕೆ ಅದನ್ನು ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಸೌದೆ ಒಳಗೆ ಆದಷ್ಟು ಬೇಗ ನಮ್ಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಬರಲ್ಲ, ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಸ್ಟಾರ್ಟಿಂಗು. ಸೊ ಅದು 1 ತಿಂಗಳು 2 ತಿಂಗಳು ಆಮೇಲೆ ನಮಗೆ ಕಂಫರ್ಟ್ ಆಗ್ಬಿಡುತ್ತೆ. ಬಟ್ ಸೌದೆನೂ ಬೇಕಲ್ಲ ಸರ್, ಈಗ ಮರ ಕಡಿಬಾರ್ದು ಅಂತ ಬೇರೆ BBMP ಎಲ್ಲ ರೂಲ್ಸ್ ಇರುತ್ತೆ. ನಾವು ಸೌದೆ ಎಲ್ಲಿಂದ ತರೋದು, ನಾವು ಸೌದೆ ಕಡೆ ಇಲ್ಲ ಈಗ, ಓಕೆನಾ? ಸೊ ಅದು ಕಷ್ಟ ಆಗುತ್ತೆ ನಮಗೆ. ಸೊ ಆದಷ್ಟು ಬೇಗ ಗ್ಯಾಸ್ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಹೌದು ಸರ್, ನಾವು ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತೇಳಿದರೆ ನಾವು ಮೊದಲೇ ನಾವು ಸೌದೆ ಒಲೆ ಮಾಡೋದಕ್ಕೆ ಸಪ್ರೇಟ್ ಅದಕ್ಕೆ ಒಂದು ಪ್ರತ್ಯೇಕ ಒಂದು ಜಾಗ ಮಾಡ್ಕೊಬೇಕಾಗಿತ್ತು. ಸೊ ಆ ಥರ ಪ್ರತ್ಯೇಕ ಜಾಗ ಯಾವುದು ನಮ್ಮ ಹತ್ರ ಇಲ್ಲ ಈಗ. ಸೊ ಈಗ ಸಡನ್ನಾಗಿ ನಾವು ಸೌದೆ ತಂದುಬಿಟ್ಟು ಮಾಡಬೇಕಂತಂದರೆ ನಾವು ಇಲ್ಲಿಂದ ಇವಾಗಿನ ಪರಿಸ್ಥಿತಿಯಲ್ಲಿ ನಾವು ಸೌದೆ ಎಲ್ಲ ಮಾಡಬೇಕಂದ್ರೆ ಫುಲ್ ಬ್ಲಾಕ್ ಆಗುತ್ತೆ. ಓನರ್ಸು ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ, ಅಕ್ಕಪಕ್ಕದ ಬಿಲ್ಡಿಂಗಲ್ಲಿ ಗಲಾಟೆ ಮಾಡ್ತಾರೆ ನಮಗೆ, ಏನಪ್ಪ ಹೊಗೆ ಬರ್ತದೆ ಅಂತ. ಸೊ ಈ ಥರ ಚಾಲೆಂಜಸ್ ಎಲ್ಲ ನಾವು ಮಾಡಬೇಕಾಗುತ್ತೆ. ಸೊ ಇದು ಯಾಕೆಂದರೆ ನರೇಂದ್ರ ಮೋದಿಯವರು ಬೇಗ ಬರಬೇಕು, ಇದೊಂದು ಈ ಒಂದು ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ತಂದುಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ಇಡೀ ಆಲ್ ಓವರ್ ಭಾರತಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂದರೆ ಈಗ ಹೊರ ದೇಶದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧದಿಂದ ಈಗ ತೊಂದರೆ ಆಗ್ತಾ ಇರೋದು, ಅವರು ದೇಶದಲ್ಲಿ ಯುದ್ಧ ಮಾಡಿದ್ರೆ ಇಲ್ಲಿ ನಮಗೆ ತೊಂದರೆ ಆಗ್ತಾ ಇದ್ದು, ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇರೋದು. ಹೆಂಗೆ ಅಂದರೆ ಈಗ ಒಂದು ಹೋಟ್ಲಿಗೆ 1800 ರೂಪಾಯಿ ಕೊಡ್ತಾರೆ ಗ್ಯಾಸ್ ಅಂತ, ಇವಾಗ 3000 5000 ಅಂತ ಹೇಳ್ತಾ ಇದ್ದಾರೆ. ಅವರು ಹೋಟ್ಲು ನಡೆಸೋದು ಹೆಂಗೆ? ಒಂದು ಹೋಟ್ಲು ನಡೆಸ್ಬೇಕಂದ್ರೆ ಇವಾಗ ಅವ್ರಿಗೆ ಗ್ಯಾಸ್ ಬೇಕೇ ಬೇಕು. ಅವರು ಯಾರ ಮೇಲೆ ಹೊರೆ ಆಗ್ತಾರೆ? ಎಲ್ಲ ರೇಟ್ಗಳಿಂದ ಕಾಫಿ ಟೀ ಆಗಲಿ, ಊಟದ್ದಾಗಲಿ ಪ್ರತಿಯೊಂದೂ ಜನಸಾಮಾನ್ಯರ ಮೇಲೆ ಹಾಕ್ತಾರೆ. ಇದನ್ನು ನಾವು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ದಯವಿಟ್ಟು ಇದು ಗಮನದಲ್ಲಿ ಇಟ್ಕೊಂಡು ಜನಸಾಮಾನ್ಯರಿಗೆ ಹೊರೆ ಆಗದೆ ರೀತಿಯಲ್ಲಿ ನೋಡಿಕೊಂಡು ಇದನ್ನು ಮಾಡಬೇಕು ಅಂತೇಳಿ ಈಗ ನಾವು ಕೇಳ್ಕೊತಾ ಇದ್ದೀವಿ ಸರ್. ಈಗ ನೋಡಿ, ಗ್ಯಾಸು ಬೆಲೆ ಏರಿಕೆ ಮಾಡಿರೋದ್ರಿಂದ ಈಗ ಒಂದು ಹೋಟ್ಲಿಗೆ ಹೋದರೆ ಕಾಫಿ ಟೀ ದರ ಏನು ಮುಂಚೆ ಇತ್ತು ಆ ದರಕ್ಕಿಂತ ಜಾಸ್ತಿ ಮಾಡ್ತಾರೆ. ಆದರೆ ಈಗ ನಾನು ಕೆಲಸ ಮಾಡೋ ಒಬ್ಬ ಕೂಲಿ ಕಾರ್ಮಿಕನಾಗಲಿ, ಒಬ್ಬ ಸಾಮಾನ್ಯ ಮನುಷ್ಯನು ಅವನ ಸಂಬಳ ಆಗಲಿ ಅವನು ಯಾವುದೇ ಒಂದು ಆದಾಯದಲ್ಲಿ ಹೆಚ್ಚಳ ಮಾಡಿಲ್ಲ. ಆದ್ದರಿಂದ ಈಗ ನಾವು ಆದಾಯದಲ್ಲಿ ಹೆಚ್ಚಳ ಮಾಡಿ ನಮ್ಗೆ ಬರೋ ಆದಾಯ ಮಾತ್ರ ಬರ್ತಾ ಇರುತ್ತೆ. ಆದರೆ ನಾವು ಖರ್ಚು ಮಾಡಬೇಕಂದ್ರೆ ಜಾಸ್ತಿ ಮಾಡಬೇಕಾಗುತ್ತೆ. ಕಾಫಿ ಟೀ ಕುಡಿಬೇಕಂದ್ರೆ ಜಾಸ್ತಿ ಕೊಡಬೇಕಾಗುತ್ತೆ, ಊಟ ಮಾಡಬೇಕಂದ್ರೆ ಜಾಸ್ತಿ ಕೊಡಬೇಕಾಗುತ್ತೆ. ಆದ್ದರಿಂದ ಇದನ್ನು ಅರ್ಥಕೊಂಡು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದು ಮಧ್ಯಪ್ರವೇಶಿಸಿ ಇದನ್ನು ಯಾವ ರೀತಿ ಜನಸಾಮಾನ್ಯರಿಗೆ ಹೊರೆ ಆಗದೆ ಇರೋ ರೀತಿ ನೋಡ್ಕೊಬೇಕಂತೇಳಿ ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ.